ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2025ರ ಏಪ್ರಿಲ್ ತಿಂಗಳಿನ ಪ್ರಾರಂಭದಲ್ಲಿಯೇ ರೂಪುಗೊಂಡಿರುವ ಬುಧ ಹಾಗೂ ರಾಹುವಿನ ವಿಶೇಷ ಯುತಿಯ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು, ಇಲ್ಲಿ ಬುಧ ಮತ್ತು ರಾಹು ಗ್ರಹದ ಈ ವಿಶೇಷ ಸಂಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ, ಇಲ್ಲಿ ವಿಶೇಷ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವುವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ನವಗ್ರಹಗಳ ರಾಜಕುಮಾರನೆಂದು ಕರೆಸಿಕೊಳ್ಳುವ ಬುಧದೇವನು ಸದಾ ಶುಭಕರ ಫಲಗಳನ್ನು ಪ್ರದಾನ ಮಾಡುವ ಗ್ರಹನಾಗಿದ್ದಾನೆ. ಅದೇ ಇಲ್ಲಿ ಕ್ಷುದ್ರ ಗ್ರಹವೆಂದು ಕರೆಸಿಕೊಳ್ಳುವ ರಾಹು ಗ್ರಹವು ವ್ಯಕ್ತಿಯನ್ನ ಭ್ರಮಿತಗೊಳಿಸುವ ಗ್ರಹನಾಗಿದ್ದು, ಕೆಲ ಕಡೆಗಳಲ್ಲಿ ಶುಭ ಫಲಗಳನ್ನು ಸಹ ಪ್ರದಾನ ಮಾಡುತ್ತಾನೆ. ಹೀಗಿರಬೇಕಾದರೆ ಪ್ರಸ್ತುತ ಮೀನ ರಾಶಿಯಲ್ಲಿ ಗೋಚರಿಸುತ್ತಲಿರುವ ರಾಹು ಮತ್ತು ಬುಧ ಗ್ರಹಗಳು ಈಗ ಪರಸ್ಪರರೊಂದಿಗೆ ಯುತಿಯನ್ನು ಹೊಂದುವುದರ ಮೂಲಕ ಜಡತ್ವ ಹೆಸರಿನ ಯೋಗವನ್ನು ನಿರ್ಮಾಣ ಮಾಡಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಬುಧನ ಯುತಿಯನ್ನ ಹೆಚ್ಚು ಪ್ರಭಾವಶಾಲಿ ಎಂದು ಸಹ ಪರಿಗಣಿಸಲಾಗಿದೆ. ಗುರುದೇವನ ಸ್ವಾಮಿತ್ವದ ರಾಶಿಯಾಗಿರುವ ಮೀನ ರಾಶಿಯಲ್ಲಿ ರಾಹು ಗ್ರಹ ಕಳೆದ 1 ವರ್ಷದಿಂದ ವಿರಾಜಮಾನನಾಗಿದ್ದು, ಇಲ್ಲಿ ಬುಧದೇವನು ಸಹ ಮಾರ್ಚ್ ತಿಂಗಳಿನಲ್ಲಿಯೇ ಪ್ರವೇಶ ಮಾಡಿದ್ದನು. ಇಲ್ಲಿ ಮಾರ್ಚ್ ತಿಂಗಳಿನಿಂದಲೇ ರಾಹು ಬುಧನ ಯುತಿ ನೆರವೇರಿದ್ದು, ಅಲ್ಲಿಂದಲೇ ಜಡತ್ವ ಯೋಗ ನಿರ್ಮಾಣಗೊಂಡಿತ್ತು. ಆದರೆ ಇಲ್ಲಿ ಮೀನ ರಾಶಿಯಲ್ಲಿ ಇತರೆ ಹಲವು ಗ್ರಹಗಳ ಸಂಯೋಗದಿಂದ ರೂಪುಗೊಂಡಿದ್ದ ರಾಜಯೋಗಗಳು ಹೆಚ್ಚು ಪ್ರಖರವಾಗಿದ್ದ ಕಾರಣ ಜಡತ್ವ ಯೋಗದ ಪ್ರಭಾವಗಳು ಹೆಚ್ಚು ಪ್ರಖರತೆಯನ್ನು ಬೀರಲು ಸಾಧ್ಯವಾಗಿರಲಿಲ್ಲ. ಆದರೀಗ ಮಾರ್ಚ್ ತಿಂಗಳಿನ 29ನೇ ತಾರೀಕಿನ ದಿನದಂದು ಶನಿದೇವನು ಸಹ ಮೀನ ರಾಶಿಗೆ ಪ್ರವೇಶಿಸಿದ್ದು, ಅದೇ ದಿನದಂದು ವರ್ಷದ ಮೊದಲ ಸೂರ್ಯಗ್ರಹಣವೂ ಕೂಡ ಘಟಿಸಿತ್ತು. ಮೇಲಾಗಿ ಇಲ್ಲಿ ಬುಧದೇವನು ಅಸ್ತನಾಗಿಯೂ ಪರಿವರ್ತನೆ ಹೊಂದಿದ್ದನು. ಆದರೀಗ ಏಪ್ರಿಲ್ ತಿಂಗಳಿನ 7ನೇ ತಾರೀಕಿನ ದಿನದಂದು ಬುಧದೇವನು ಮೀನ ರಾಶಿಯಲ್ಲಿ ಉದಯಿಸಲಿದ್ದಾನೆ. ಇದರಿಂದಾಗಿ ಇಲ್ಲಿ ರಾಹು ಬುಧನ ಯುತಿ ಸಕ್ರಿಯಗೊಳ್ಳಲಿದ್ದು, ಈ ವೇಳೆಯಲ್ಲಿ ಜಡತ್ವ ಯೋಗ ಹೆಚ್ಚು ಪ್ರಬಲಗೊಳ್ಳಲಿದೆ. ಇಲ್ಲಿ ರಾಹು ಬುಧನ ಯುತಿಯು ಬಹುತೇಕ ಮೇ ತಿಂಗಳಿನ 7ನೇ ತಾರೀಕಿನವರೆಗೂ ಮುಂದುವರೆಯಲಿದ್ದು, ಅಲ್ಲಿಯವರೆಗೂ ಕೆಲ ರಾಶಿಗಳಿಗೆ ಅಶುಭ ಫಲಗಳು ಹಾಗೆ ಕೆಲ ಜಾತಕದವರಿಗೆ ವಿಶೇಷ ಶುಭ ಫಲಗಳು ಲಭಿಸಲಿವೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಬನ್ನಿ, ಇಲ್ಲಿ ರಾಹು ಬುಧನ ಯುತಿಯಿಂದಾಗಿ ರೂಪುಗೊಳ್ಳಲಿರುವ ಜಡತ್ವ ಯೋಗದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ವೀಕ್ಷಕರೇ, ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಲಗ್ನ ಭಾವ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದು, ಈಗ ರಾಹು ಗ್ರಹದೊಂದಿಗೆ ಮೀನ ರಾಶಿಯಲ್ಲಿ ಅಂದರೆ ನಿಮ್ಮ ಕರ್ಮ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ. ಇಲ್ಲಿ ಕರ್ಮ ಭಾವದಲ್ಲಿ ಬುಧದೇವನು ರಾಹುಗ್ರಹದೊಂದಿಗೆ ಯುತಿಯನ್ನ ಹೊಂದುವುದರ ಕಾರಣ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಕೆಲ ವಿಷಯಗಳಲ್ಲಿ ಸಕಾರಾತ್ಮಕವೂ ಮತ್ತು ಕೆಲ ಕಡೆಗಳಲ್ಲಿ ನಕಾರಾತ್ಮಕತೆ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದೆ. ಇಲ್ಲಿ ವಿಶೇಷವಾಗಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನೀವು ಹೆಚ್ಚು ಜಾಣತನ ಪ್ರದರ್ಶಿಸಬೇಕಾದ ಅವಶ್ಯಕತೆ ಖಂಡಿತ ಇರಲಿದೆ. ಇಲ್ಲಿ ನಿಮ್ಮ ವೈಚಾರಿಕ ಕ್ಷಮತೆಯಲ್ಲಿ ಕೊರತೆ ಕಂಡುಬರುವುದು ಸಮಸ್ಯೆಗಳಿಗೂ ಕಾರಣವಾಗಬಹುದಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬುಧದೇವನು ಬುದ್ಧಿಶಕ್ತಿಯ ಮತ್ತು ವಿಚಾರ ವಿಮರ್ಶೆ ಮಾಡುವ ಕ್ಷಮತೆಯ ಕಾರಕ ಗ್ರಹನಾಗಿದ್ದಾನೆ. ಹೀಗಿರಬೇಕಾದರೆ ಈಗ ಬುಧದೇವನು ರಾಹು ಗ್ರಹದೊಂದಿಗೆ ಯುತಿಯನ್ನು ಹೊಂದುವುದು, ಮೇಲಾಗಿ ತನ್ನ ಪ್ರಭಾವಗಳನ್ನು ಕ್ಷೀಣಿಸುವುದು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಬಹುದಾಗಿದೆ. ಈ ವಿಶೇಷ ಅವಧಿಯಲ್ಲಿ ನೀವು ಯಾವುದರ ಕುರಿತಾಗಿಯೂ ಸ್ಪಷ್ಟ ನಿರ್ಧಾರ ಹೊಂದಲು ಸಾಧ್ಯವಾಗದೆ ಹೋಗಬಹುದಾಗಿದೆ. ಇಲ್ಲಿ ನೀವು ಏನೇ ಯೋಚನೆ ಮಾಡಿದರೂ ಅದು ಫಲಪ್ರದವಾಗಿರದೆ ಹೋಗಬಹುದಾಗಿದೆ. ಇಲ್ಲಿ ಅನೇಕ ಸಂದರ್ಭದಲ್ಲಿ ನೀವು ಅತೀವ ಗೊಂದಲಕ್ಕೂ ಸಿಲುಕಿಕೊಳ್ಳಬೇಕಾಗಿ ಬರಲಿದೆ. ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳದಿರುವುದು ಹೆಚ್ಚು ಉಪಯುಕ್ತವಾಗಿರಲಿದೆ. ಆದಾಗ್ಯೂ ಇಲ್ಲಿ ನಿಮ್ಮ ಮನೆಯ ಹಿರಿಯರ ಸಲಹೆ ಸೂಚನೆಯ ಮೇರೆಗೆ ಮುನ್ನಡೆದರೆ ಯಾವುದೇ ಸಮಸ್ಯೆ ನಿಮ್ಮನ್ನ ಹೆಚ್ಚು ಬಾಧಿಸುವುದಿಲ್ಲ. ವಿಶೇಷ ರೂಪದಲ್ಲಿ ಇಲ್ಲಿ ನೀವು ನಿಮ್ಮವರೊಂದಿಗೆ ಹೆಚ್ಚು ಆಪ್ತ ಸಂಬಂಧ ಹೊಂದಿರಬೇಕು. ಇಲ್ಲಿ ಗುರು ಹಿರಿಯರೊಂದಿಗೆ ನಿಮ್ಮ ಗೊಂದಲವನ್ನ ಹಂಚಿಕೊಳ್ಳುವ ಕಾರ್ಯ ಮಾಡಬೇಕು. ಇಲ್ಲಿ ಇತರರು ನಿಮಗೆ ಅನೇಕ ಸಂದರ್ಭದಲ್ಲಿ ಸಹಕಾರಿಯಾಗಿ ವರ್ತಿಸಲಿದ್ದಾರೆ. ವಿಶೇಷವಾಗಿ ನಿಮ್ಮ ಪರಿವಾರ ಸದಸ್ಯರೇ ನಿಮ್ಮ ಸಂಕಷ್ಟದ ಸಮಯದಲ್ಲಿ ಜತೆಯಾಗಿ ನಿಲ್ಲಲಿದ್ದಾರೆ. ಇನ್ನು ಈ ವಿಶೇಷ ವೇಳೆಯಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ನೀವು ಹೆಚ್ಚು ಎಚ್ಚರಿಕೆ ಹೊಂದಿರಬೇಕು. ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ಇಚ್ಛಿತ ಫಲಗಳು ಲಭಿಸದೆ ಹೋಗಬಹುದಾಗಿವೆ. ವ್ಯಾಪಾರದ ಕಾರಕನಾಗಿರುವ ಬುಧನು ಇಲ್ಲಿ ನಿಮಗೆ ಒಂದಿಷ್ಟು ನಕಾರಾತ್ಮಕತೆಯನ್ನು ಸಹ ಉಂಟು ಮಾಡಬಹುದು. ಮೇಲಾಗಿ ಇಲ್ಲಿ ನಿಮ್ಮ ಗೊಂದಲ ನಿರ್ಧಾರಗಳು ಅನೇಕ ರೀತಿಯ ಸಮಸ್ಯೆಗಳಿಗೂ ಕಾರಣವಾಗಿರಲಿವೆ. ಹೀಗಾಗಿ ಇಲ್ಲಿ ವ್ಯಾಪಾರಿ ಜಾತಕದವರು ಖಂಡಿತ ತಟಸ್ಥವಾಗಿ ಮುಂದುವರೆಯುವುದೇ ಹೆಚ್ಚು ಸೂಕ್ತವಾಗಿರಲಿದೆ. ವಿಶೇಷವಾಗಿ ಇಲ್ಲಿ ಪಾಲುದಾರಿಕೆಯ ವ್ಯಾಪಾರದಲ್ಲಿ ತೊಡಗಿರುವ ಜಾತಕದವರು ತಮ್ಮ ಪಾಲುದಾರರೊಂದಿಗೆ ಹೆಚ್ಚು ಉತ್ತಮ ವ್ಯವಹಾರ ತೋರಬೇಕಾಗಿಯೂ ಬರಲಿದೆ. ಇನ್ನು ನೌಕರಸ್ಥ ಜಾತಕದವರಿಗೆ ಇಲ್ಲಿ ಯಾವ ಯೋಜನೆಗಳಲ್ಲಿಯೂ ಮನಸ್ಸು ತೊಡಗಿಕೊಳ್ಳದೆ ವೃಥಾ ಚಿಂತೆಗಳು ಬಾಧಿಸಬಹುದಾಗಿದೆ.
ಹೀಗಾಗಿ ಇಲ್ಲಿ ನೌಕರಸ್ಥ ಜಾತಕದವರು ಅನ್ಯ ವಿಷಯಗಳ ಕುರಿತಾಗಿ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ನೀವಾಯ್ತು, ನಿಮ್ಮ ಕೆಲಸವಾಯ್ತು ಅನ್ನೋ ರೀತಿಯಲ್ಲಿ ಮುನ್ನಡೆಯಬೇಕು. ಉಳಿದಂತೆ ಇಲ್ಲಿ ನೀವು ನಿಮ್ಮ ವಾಣಿಯಲ್ಲಿಯೂ ಸಂಯಮ ಹೊಂದಿರಬೇಕಿದ್ದು, ಇಲ್ಲಿ ನಿಮ್ಮ ಕಠೋರ ವಾಣಿಯೇ ಅನೇಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿರಲಿದೆ. ಇಲ್ಲಿ ನೀವು ವಾಣಿಯಲ್ಲಿ ನಿಯಂತ್ರಣ ಹೊಂದಿರದೇ ಇದ್ದರೆ ಸಮಸ್ಯೆಗಳ ಸ್ವರೂಪ ಹೆಚ್ಚಾಗಬಹುದಾಗಿದೆ. ಇಲ್ಲಿ ಸಂಬಂಧಗಳಲ್ಲಿ ಬಿರುಕು ಸಹ ಮೂಡಬಹುದಾಗಿದೆ. ಹೀಗಾಗಿ ಇಲ್ಲಿ ಆಡುವ ಮಾತುಗಳ ಕುರಿತಾಗಿ ಜಾಗ್ರತೆ ಹೊಂದಿರಬೇಕು. ಇನ್ನು ಆರ್ಥಿಕ ದೃಷ್ಟಿಕೋನದಿಂದ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಆಯವ್ಯಯದ ಕುರಿತಾಗಿ ಹೆಚ್ಚು ನಿಯಂತ್ರಣವನ್ನ ಹೊಂದಿರಬೇಕು. ಇಲ್ಲಿ ಧನಾಗಮನವಾಗಲಿದೆಯಾದರೂ ಆ ಧನವನ್ನು ನೀವು ಹೇಗೆ ಕಾಪಾಡಿಕೊಳ್ಳಲಿದ್ದೀರಿ ಅನ್ನೋದರ ಮೇಲೆಯೇ ಎಲ್ಲವೂ ನಿರ್ಭರವಾಗಿರಲಿದೆ. ಬುಧ ರಾಹುವಿನ ಸಂಯೋಜನೆಯ ಈ ವಿಶೇಷ ಸಮಯದಲ್ಲಿ ಕೆಲ ಸಂದರ್ಭಗಳು ನಿಮಗೆ ಹೆಚ್ಚು ಖರ್ಚು ಮಾಡುವಂತೆಯೂ ಪ್ರೇರೇಪಿಸಬಹುದಾಗಿದೆ. ಈ ವೇಳೆಯಲ್ಲಿ ನೀವು ನಿಯಂತ್ರಿತ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಒಂದೊಮ್ಮೆ ಇಲ್ಲಿ ನೀವು ಪರಿಸ್ಥಿತಿಯನ್ನು ಅರಿತು ನಡೆಯುವಿರಾದರೆ ಭವಿಷ್ಯದಲ್ಲಿ ನಿಮಗೆ ಯಾವುದೇ ಆರ್ಥಿಕ ಸಂಕಷ್ಟ ಬಾಧಿಸಲಾರದು. ಹೀಗಾಗಿ ಇಲ್ಲಿ ನೀವು ಅವಶ್ಯಕತೆಗೆ ಅನುಸಾರವಾಗಿ ನಡೆದುಕೊಳ್ಳಬೇಕಾಗುವುದು. ಇಲ್ಲಿ ವಾಣಿಯ ಕಾರಕನಾಗಿರುವ ಬುಧದೇವನು ರಾಹುವಿನೊಂದಿಗೆ ಯುತಿಯನ್ನು ಹೊಂದುವುದು ಕೆಲ ಸಂದರ್ಭದಲ್ಲಿ ನಿಮಗೆ ಕಠೋರ ವಾಣಿಯನ್ನ ಸಹ ಪ್ರದಾನ ಮಾಡಬಹುದಾಗಿದೆ. ಹೀಗಾಗಿ ಇಲ್ಲಿ ನೀವು ನಿಮ್ಮ ವಾಣಿಯ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕಿದ್ದು, ತಪ್ಪು ಪದ ಬಳಕೆ ಅಥವಾ ಇನ್ನೊಬ್ಬರಿಗೆ ಘಾಸಿಯಾಗುವ ಮಾತುಗಳನ್ನು ಸುತಾರಾಂ ಆಡಬಾರದು. ಇದರಿಂದಾಗಿ ಇಲ್ಲಿ ನಿಮ್ಮ ಸಂಬಂಧಗಳು ಶಾಶ್ವತವಾಗಿ ಕಡಿದುಕೊಳ್ಳಲು ಬಹುದಾದ ಸಾಧ್ಯತೆ ಇರಲಿದೆ. ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಸಹೋದರ ಸಹೋದರಿಯರೊಂದಿಗೂ ನೀವು ಹೆಚ್ಚು ಸೌಮ್ಯವಾಗಿ ನಡೆದುಕೊಳ್ಳಬೇಕು. ಅವರೊಂದಿಗೆ ನೀವು ಮನಬಿಚ್ಚಿ ಮಾತನಾಡುವುದು, ಅವರ ಬೇಕು ಬೇಡಗಳಿಗೆ ಸ್ಪಂದಿಸುವುದು ಅಥವಾ ಅವರ ಸಲಹೆ ಸೂಚನೆಗಳಿಗೂ ಮಾನ್ಯತೆ ನೀಡುವುದು ಮಾಡುವಿರಾದರೆ ಖಂಡಿತ ಸಹೋದರ ಸಹೋದರಿಯರ ಸಹಕಾರ ಈ ಅವಧಿಯಲ್ಲಿ ನಿಮಗೆ ಲಭಿಸಲಿದೆ. ಇಲ್ಲಿ ಪ್ರೇಮ ಸಂಬಂಧ ಮತ್ತು ದಾಂಪತ್ಯ ಜೀವನದಲ್ಲಿಯೂ ನೀವು ಹೆಚ್ಚು ಚಾಣಾಕ್ಷ ನಡೆಯನ್ನ ಅನುಸರಿಸಬೇಕಾಗಿ ಬರಲಿದೆ. ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಸಣ್ಣ ಪುಟ್ಟ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವ ಮೂಲಕ ಹೆಚ್ಚು ಆಪ್ತವಾಗಿ ನಡೆದುಕೊಳ್ಳಬೇಕು. ಇಲ್ಲಿ ಸಂಗಾತಿಯ ಮನಸ್ಸಿನಲ್ಲಿ ಹೆಚ್ಚು ಭದ್ರತೆಯ ಭಾವವನ್ನು ಮೂಡಿಸಲು ಪ್ರಯತ್ನಿಸಬೇಕು. ಹೀಗಾದಾಗ ಮಾತ್ರ ಅವರೊಂದಿಗಿನ ಸಂಬಂಧ ಸಕಾರಾತ್ಮಕವಾಗಿರಲಿದೆ. ಇಲ್ಲದೆ ಹೋದಲ್ಲಿ ಅವರೊಂದಿಗೆ ಪ್ರತಿ ವಿಷಯಕ್ಕೂ ಮತಭೇದಗಳು ಉಂಟಾಗಲಿದ್ದು, ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ದೂರ ಮಾಡಲಿದೆ. ಇನ್ನು ಆರೋಗ್ಯ ಸಂಬಂಧಿಯೂ ಈ ಅವಧಿಯಲ್ಲಿ ನಿಮಗೆ ಕೆಲ ಸಣ್ಣ ಪುಟ್ಟ ಸಮಸ್ಯೆಗಳು ಬಾಧಿಸಲಿದ್ದರೂ ಕೂಡ ಅವುಗಳಿಗಾಗಿ ನೀವು ಹೆಚ್ಚು ಬಾಧಿತರಾಗಬೇಕಾದ ಅವಶ್ಯಕತೆ ಖಂಡಿತ ಇರುವುದಿಲ್ಲ. ಜತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಸಮಯ ಮಿಶ್ರ ಫಲಗಳಿಂದ ಕೂಡಿರಲಿದ್ದು, ವಿದ್ಯಾರ್ಥಿಗಳು ಭವಿಷ್ಯದ ಕುರಿತಾಗಿ ಒಂದಿಷ್ಟು ಗಂಭೀರತೆಯನ್ನು ಹೊಂದಬೇಕಾಗಿಯೂ ಬರಲಿದೆ. ಇಲ್ಲದೆ ಹೋದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಅನಾವಶ್ಯಕವಾಗಿ ಸಮಯವನ್ನ ಪೋಲು ಮಾಡುವುದು ಕಂಡುಬರಲಿದೆ. ಒಟ್ಟಾರೆಯಾಗಿ ಇಲ್ಲಿ ರಾಹು ಬುಧನ ವಿಶೇಷ ಸಂಯೋಜನೆಯಿಂದಾಗಿ ನಿಮಗೆ ಒಂದಿಷ್ಟು ಮಿಶ್ರ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದ್ದು, ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು. ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಬುಧವಾರದ ದಿನದಂದು ಗೋಮಾತೆಗೆ ಬಾಳೆಯ ಹಣ್ಣು ತಿನ್ನಿಸುವುದು, ಹಾಗೆ ಭಾನುವಾರದ ದಿನದಂದು ಕಪ್ಪು ಶ್ವಾನಕ್ಕೆ ಸಾಸಿವೆ ಎಣ್ಣೆ ಲೇಪಿಸಿದ ರೊಟ್ಟಿ ತಿನ್ನಿಸುವುದು, ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಹಾಕುವುದು ಮಾಡಬೇಕು. ವಿಶೇಷವಾಗಿ ಇಲ್ಲಿ ಪ್ರತಿದಿನವೂ ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳಬೇಕು. ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದೆ. ವೀಕ್ಷಕರೇ, ಇಲ್ಲಿ ಮೇ ತಿಂಗಳಿನ 7ನೇ ತಾರೀಕಿನವರೆಗೂ ರೂಪುಗೊಳ್ಳಲಿರುವ ಜಡತ್ವ ಯೋಗದ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.